ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸತ್ಯಾಂಶ ಇಲ್ಲ ಅಂತ ನ್ಯಾಯಾಲಯನೇ ಹೇಳಿದ್ರೆ ಅದನ್ನ ದೊಡ್ಡ ಭ್ರಷ್ಟಾಚಾರ ಅಂತ ವರ್ಷಗಳ ಕಾಲ ಯಾಕೆ ಬಿಂಬಿಸಲಾಯಿತು? ನ್ಯಾಷನಲ್ ಹೆರಾಲ್ಡ್ ಅನ್ನೋದು ನಿಜವಾಗಿನೂ ಒಂದು ಹಗರಣನ ಅಥವಾ ಅದೊಂದು ರಾಜಕೀಯ ಪ್ರೇರಿತ ಸುಳ್ಳಿನ ಗೋಪುರನ? ಹಣ ವರ್ಗಾವಣೆ ನೆಪವನ್ನ ಮುಂದಿಟ್ಕೊಂಡು ತಪ್ಪು ರಾಜಕೀಯ ನಿರೂಪಣೆಗಾಗಿ ತನಿಖಾ ಏಜೆನ್ಸಿಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಯ್ತಾ? ಮೆಗಾ ಹಗರಣ ಅಂತ ಹೇಳಲಾಗಿದ್ದಂಥ ಪ್ರಕರಣ ನ್ಯಾಯಾಲಯದಲ್ಲಿ ಬಿದ್ದು ಹೋಗಿದ್ದು ಹೇಗೆ? ನ್ಯಾಷನಲ್ ಹೆರಾಲ್ಡ್ ಆರೋಪಗಳು ಅನಗತ್ಯ, ಆಧಾರ ರಹಿತ ಅಂತ ನ್ಯಾಯಾಲಯನೇ ಹೇಳಿದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಇಂಥ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಕೊಡ್ತಾರೆ. ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗಿನ ವಿಷಯಕ್ಕೆ ಬರೋಣ. ತನಿಖಾ ಸಂಸ್ಥೆಗಳು ಸಂವಿಧಾನದ ಬದಲು ಅರಸನ ಆಜ್ಞೆಯನ್ನ ಪಾಲಿಸ್ತಾ ಇದ್ವಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಎದ್ದಿದೆ. ಆಡಳಿತ ಸಂಸ್ಥೆಗೆ ಸಂಬಂಧಪಟ್ಟಂತಹ ಇದೇ ರೀತಿಯ ಆರೋಪಗಳ ಬಗ್ಗೆ ಮೌನವಾಗಿರುವಾಗ ವಿರೋಧ ಪಕ್ಷದ ನಾಯಕರ ಮೇಲೆ ಯಾಕೆ ತನಿಖಾ ಏಜೆನ್ಸಿಗಳು ಮುಗಿಬೀಳ್ತವೆ? ಆರೋಪಗಳನ್ನ ಅನಗತ್ಯ ಮತ್ತೆ ಆಧಾರ ರಹಿತ ಅಂತ ನ್ಯಾಯಾಲಯನೇ ಹೇಳಿದೆ ಅಂತ ಅಂದ್ರೆ ಅದು ತನಿಖಾ ಸಂಸ್ಥೆಗಳು ಕಾನೂನು ಪಾಲನೆಯನ್ನ ಬಿಟ್ಟು ಸರ್ಕಾರದ ಮರ್ಜಿಗೆ ಬಿದ್ದಿರೋದನ್ನ ಸೂಚಿಸ್ತಾ ಇದೆಯಾ? ಗಾಂಧಿ ಕುಟುಂಬವನ್ನ ಸತತವಾಗಿ ಕಾಡ್ತಾ ಇದ್ದಂತ ಪ್ರಕರಣವೊಂದು ಮೊನ್ನೆ ಡಿಸೆಂಬರ್ 16ರಂದು ಕೋರ್ಟ್ನಲ್ಲಿ ಬಿದ್ದು ಹೋಯಿತು. ಬಿಜೆಪಿ 8 ತಿಂಗಳ ಹಿಂದೆ ಬಹಳ ಅಬ್ಬರದಿಂದ ಈ ಪ್ರಕರಣದ ಬಗ್ಗೆ ಬೊಬ್ಬೆ ಎಬ್ಬಿಸ್ತು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತೆ ಇತರರಿಗೆ ಕಡೆಗೂ ಡಿಸೆಂಬರ್ 16ರಂದು ಬಿಗ್ ರಿಲೀಫ್ ಸಿಕ್ತು. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಇಡಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಅನ್ನ ಪರಿಗಣಿಸೋದಕ್ಕೆ ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ನಿರಾಕರಿಸಿತು. ಯಾವುದೇ ನಿಗದಿತ ಅಪರಾಧದ ಅಂದ್ರೆ ಪ್ರೆಡಿಕೇಟ್ ಅಫೆನ್ಸ್ ಎಫ್ಐಆರ್ ಇಲ್ಲದೇನೆ ಕೇವಲ ಖಾಸಗಿ ದೂರಿನ ಆಧಾರದ ಮೇಲೆ PMLA ಅಡಿಯಲ್ಲಿ ಇಡಿ ಪ್ರಕರಣವನ್ನು ದಾಖಲಿಸೋ ಹಾಗಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಸ್ಪಷ್ಟ ನಿಲುವು. ಇದೇ ಕಾರಣಕ್ಕೇನೆ ಕೋರ್ಟ್ ಚಾರ್ಜ್ ಶೀಟ್ ಅನ್ನ ತಿರಸ್ಕಾರ ಮಾಡಿತು. ಸೋನಿಯಾ ಮತ್ತೆ ರಾಹುಲ್ ಗಾಂಧಿ ಅವರು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅಂದ್ರೆ AJL ಅನ್ನ ವಂಚನೆಯಿಂದ ಸ್ವಾಧೀನಪಡಿಸಿಕೊಂಡಿದ್ದಾರೆ, ನ್ಯಾಷನಲ್ ಹೆರಾಲ್ಡ್ ಆಸ್ತಿಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು. ಮೊದಲಿಗೆ ಸುಬ್ರಮಣಿಯನ್ ಸ್ವಾಮಿ ಮತ್ತೆ ಅದಾದ ನಂತರ ಇಡಿ ಅವರು ಬೆನ್ ಬಿದ್ದಿದ್ವು. ಇನ್ನೊಂದ್ ಕಡೆಗೆ ಮಾಧ್ಯಮಗಳು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಸುತ್ತುವರೆದಿದ್ವು. ನ್ಯಾಷನಲ್ ಹೆರಾಲ್ಡ್ ಸಾಮಾನ್ಯ ಆಸ್ತಿ ಆಗಿರಲಿಲ್ಲ, ಇದು ಸ್ವತಂತ್ರ ಚಳವಳಿಯಲ್ಲಿ ಬೇರುಗಳುಳ್ಳಂತ ಹೆಸರು. ನಂತರ ಇದು ಇದ್ದಕ್ಕಿದ್ದ ಹಾಗೆ ಹಣ ವರ್ಗಾವಣೆ ಪ್ರಕರಣವಾಗಿ ಬದಲಾಗಿದ್ದು ಹೇಗೆ? ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಜೈಲಿಗೆ ಹಾಕುವಂತ ಪ್ರಯತ್ನ ಹೇಗೆಲ್ಲ ನಡೀತು? ನ್ಯಾಷನಲ್ ಹೆರಾಲ್ಡ್ನ ಈ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳಿಗೆ ಏನಾಯ್ತು? ಇದರ ಹಿಂದಿನ ನಿಜವಾದ ಮಾಸ್ಟರ್ ಮೈಂಡ್ ಯಾರು? ಆದ್ರೆ ಇದೇ ಡಿಸೆಂಬರ್ 16ರಂದು ಆ ಪ್ರಕರಣ ನ್ಯಾಯಾಲಯದಲ್ಲಿ ಬಿದ್ದು ಹೋಗಿದ್ದು ಹೇಗೆ? ಜವಾಹರ್ಲಾಲ್ ನೆಹರು ಅವರು 1937ರಲ್ಲಿ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅನ್ನು ಸ್ಥಾಪನೆ ಮಾಡ್ತಾರೆ. ನೆಹರು ಮತ್ತೆ ಇತರ ಕಾಂಗ್ರೆಸ್ ನಾಯಕರು ತಮ್ಮ ಅಭಿಪ್ರಾಯಗಳನ್ನ ಸಾರ್ವಜನಿಕರಿಗೆ ನೇರವಾಗಿ ತಿಳಿಸುವಂತಹ ಒಂದು ವೇದಿಕೆಯನ್ನು ಒದಗಿಸೋದು ಅದರ ಗುರಿಯಾಗಿತ್ತು. ಅದಕ್ಕಾಗಿನೇ AJL ಮೊದಲು ನ್ಯಾಷನಲ್ ಹೆರಾಲ್ಡ್ ಅನ್ನ ಇಂಗ್ಲಿಷ್ ನಲ್ಲಿ ಪ್ರಕಟಿಸೋದಿಕ್ ಪ್ರಾರಂಭ ಮಾಡಿತು. ಅದಾದ ನಂತರ ಉರ್ದು ಭಾಷೆಯಲ್ಲಿ ಕ್ವಾಮಿ ಆವಾಜ್ ಮತ್ತೆ ಹಿಂದಿಯಲ್ಲಿ ನವಜೀವನ್ ಶುರುವಾದವು. ಸ್ವಾತಂತ್ರ್ಯದ ನಂತರ ಆ ಕಂಪನಿಗೆ ಮುಚ್ಚುವ ಭೀತಿ ಎದುರಾಯಿತು. ನ್ಯಾಷನಲ್ ಹೆರಾಲ್ಡ್ ಅನ್ನ ನಡೆಸುವ AJLಗೆ ಗುತ್ತಿಗೆಯ ಮೇಲೆ ಭೂಮಿಯನ್ನ ನೀಡಲಾಯಿತು. ಪತ್ರಿಕೆ ನಷ್ಟವನ್ನ ಅನುಭವಿಸ್ತಾ ಇದ್ದಿದ್ರಿಂದಾಗಿ ಪತ್ರಿಕೆಯ ಪ್ರಕಟಣೆಯನ್ನ ಮುಂದುವರಿಸೋದಕ್ಕೆ ಮತ್ತೆ ಅದರ ಕಚೇರಿಗಳು ತೊಂದರೆ ಇಲ್ಲದೇನೆ ಕಾರ್ಯನಿರ್ವಹಿಸೋದಕ್ಕೆ ಆ ರೀತಿ ಮಾಡಲಾಯಿತು. ಆ ಸಮಯದಲ್ಲಿ ಭೂಮಿಯನ್ನ ನೀಡೋದು ಒಂದು ಹಗರಣ ಅಂತ ಯಾರು ಕೂಡ ಭಾವಿಸಿರಲಿಲ್ಲ. ಬದಲಾಗಿ ಅದು ಮಾಧ್ಯಮ ಸಂಸ್ಥೆಯನ್ನ ಬೆಂಬಲಿಸುವಂತ ಒಂದು ಮಾರ್ಗವಾಗಿ ಕಾಣಿಸ್ತು. ಆದ್ರೆ ಕಾಲ ಬದಲಾದ ಹಾಗೆ ಪತ್ರಿಕೆಗಳ ಪ್ರಪಂಚ ಕೂಡ ಬದಲಾಗತೊಡಗಿತು. 2000 ಹೊತ್ತಿಗೆ AJLನ ಪರಿಸ್ಥಿತಿ ಹದಗೆಡೋದಿಕ್ ಶುರುವಾಯಿತು. ಕಂಪನಿ ನಷ್ಟ ಅನುಭವಿಸಿದಲ್ಲದೇನೆ ಅದ್ರ ಉದ್ಯೋಗಿಗಳ ಸಂಬಳವನ್ನ ಪಾವತಿಸೋದಿಕ್ಕೂ ಕೂಡ ಆಗದಂಥ ಸ್ಥಿತಿಗೆ ಬಂತದು. ಪತ್ರಿಕೆಯನ್ನ ನಡೆಸೋದು ಒಂದು ಹೊರೆಯಾಗಿದ್ದಂಥ ಆ ಹಂತದಲ್ಲಿ ಕಾಂಗ್ರೆಸ್ ಮಧ್ಯಪ್ರವೇಶ ಮಾಡಿ AJLಗೆ ಸುಮಾರು 90 ಕೋಟಿ ರೂಪಾಯಿ ಸಾಲವನ್ನ ಒದಗಿಸ್ತು. ಆದ್ರೆ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂತ ಅಂದ್ರೆ ಆ ಸಾಲದ ಹೊರತಾಗಿಯೂ ಕೂಡ 2008ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಮುದ್ರಣವನ್ನ ನಿಲ್ಲಿಸಬೇಕಾಯಿತು. ಆ ಸಮಯದಲ್ಲಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು ಕಾಂಗ್ರೆಸ್ ಪಕ್ಷದ ಮಾಜಿ ಖಜಾಂಚಿ ಮೋತಿಲಾಲ್ ವೋರಾ ಅವರಿದ್ರು. ಪತ್ರಿಕೆಗೆ ಮರು ಹುಟ್ಟನ್ನ ಕೊಡೋದಿಕ್ಕೆ ಅವರು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. 2010ರಲ್ಲಿ ಯಂಗ್ ಇಂಡಿಯನ್ ಅನ್ನುವಂಥ ಒಂದು ಲಾಭರಹಿತ ಕಂಪನಿಯನ್ನ ರಚನೆ ಮಾಡಲಾಯಿತು. AJL ಅನ್ನ ಮತ್ತೆ ಹಳಿಗೆ ತರೋದು ತನ್ನ ಗುರಿ ಅಂತ ಅದು ಹೇಳ್ಕೊಳ್ತು. ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ಈ ಯಂಗ್ ಇಂಡಿಯನ್ನ ನಿರ್ದೇಶಕರಾದ್ರು.
ಇಡೀ ಕಥೆ ಹೊಸ ತಿರುವನ್ನ ಪಡ್ಕೊಂಡಿದ್ದೆ ಇಲ್ಲಿನೇ. ಯಂಗ್ ಇಂಡಿಯಾ ಅನ್ನುವಂಥ ಈ ಕಂಪನಿಗೆ ಕಾಂಗ್ರೆಸ್ ಎಜೆಎಲ್ಗೆ ನೀಡಿದಂಥ 90 ಕೋಟಿ ಸಾಲವನ್ನ ವಸೂಲಿ ಮಾಡುವಂತ ಹಕ್ಕನ್ನ ನೀಡಲಾಗಿತ್ತು. 2011 ಹೊತ್ತಿಗೆ ಕೇವಲ 50 ಲಕ್ಷಕ್ಕೆ ಎಜೆಎಲ್ ಅನುಮೋದನೆಯೊಂದಿಗೆ ಈ ಒಂದು ಸಾಲವನ್ನ ಷೇರುಗಳಾಗಿ ಪರಿವರ್ತಿಸಲಾಯಿತು. ಕಾನೂನು ದಾಖಲೆಗಳಲ್ಲಿ ಎಲ್ಲಾನು ನಿರ್ಧರಿಸಿದಂಥ ಪ್ರಕ್ರಿಯೆಯ ಅಡಿಯಲ್ಲಿನೇ ಇದೆಲ್ಲ ನಡೀತಾ ಇತ್ತು. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಅಂದ್ರೆ, ಕೇವಲ ಷೇರು ವರ್ಗಾವಣೆಯಾಗಿದೆ ಹೊರತು ಆಸ್ತಿ ಮಾರಾಟ ಆಗಿಲ್ಲ. ಆಸ್ತಿ ಕಂಪನಿಯ ಹೆಸರಲ್ಲೇನೆ ಉಳಿದಿದೆ ಅನ್ನೋದು ಕಾಂಗ್ರೆಸ್ನ ವಾದ ಆಗಿತ್ತು. ಆದ್ರೆ ಈ ಪ್ರಕ್ರಿಯೆ ಮೂಲಕ ನ್ಯಾಷನಲ್ ಹೆರಾಲ್ಡ್ ಮತ್ತೆ ಅದರ ಸಹ ಪ್ರಕಟಣೆಗಳ ಆಸ್ತಿಗಳನ್ನ ಯಂಗ್ ಇಂಡಿಯನ್ ಅಕ್ರಮ ಸ್ವಾಧೀನ ಮಾಡ್ಕೊಂಡಿದೆ ಅನ್ನುವಂಥ ಒಂದು ಆಪಾದನೆ ಕಾರಣ ಆಯಿತು. ಸುಬ್ರಹ್ಮಣ್ಯನ್ ಸ್ವಾಮಿ ಅಂತ ಒಂದು ಆರೋಪವನ್ನ ಮಾಡ್ತಾರೆ. ಯಂಗ್ ಇಂಡಿಯನ್ ಎಜೆಎಲ್ಗೆ ದ್ರೋಹ ಮಾಡಿರೋದು ಮಾತ್ರ ಅಲ್ಲದೇನೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹಾನಿ ಮಾಡಿದೆ ಅನ್ನೋದು ಆರೋಪ ಆಗಿತ್ತು. 90 ಕೋಟಿ ಸಾಲವನ್ನ ಕೇವಲ 50 ಲಕ್ಷಕ್ಕೆ ಖರೀದಿ ಮಾಡಿ ಅದನ್ನ ಷೇರುಗಳಾಗಿ ಪರಿವರ್ತಿಸೋದು ದೊಡ್ಡ ವಂಚನೆ ಅಂತ ಸ್ವಾಮಿ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ನೀಡಿದಂತ 90 ಕೋಟಿ ಸಾಲ ಯಾವುದೇ ಸಹಾಯ ಅಲ್ಲ, ಅದು ಒಂದು ಯೋಜನೆ. ಮೊದಲು ಸಾಲ ಕೊಟ್ಟು ಅದಾದ ನಂತರ ಅವರು ಯಂಗ್ ಇಂಡಿಯನ್ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ, ಮತ್ತೆ ಕೇವಲ 50 ಲಕ್ಷಕ್ಕೆ ಪತ್ರಿಕೆಯ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ತಾರೆ ಅಂತ ಹೇಳೋದಿಕ್ಕೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಪ್ರಯತ್ನಿಸ್ತಾ ಇದ್ರು. ಈ ಒಂದು ಆರೋಪಗಳನ್ನ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಚರ್ಚೆ ಮಾಡಲಾಯಿತು. ಆದ್ರೆ 2021 ಗಾಂಧಿ ಕುಟುಂಬದ ವಿರುದ್ಧ ಯಾವುದೇ ಗಂಭೀರ ತನಿಖೆ ಶುರು ಆಗ್ಲೇ ಇಲ್ಲ. 2021 ಹೊತ್ತಿಗೆನೆ ಪರಿಸ್ಥಿತಿ ಬದಲಾಯಿತು. ಮತ್ತೆ ಇಡಿ ಆ ಧೂಳು ಹಿಡಿದಿದ್ದಂಥ ಕಡತಗಳನ್ನ ಎತ್ತತೊಡಗಿತು. ಹಳೆಯ ನ್ಯಾಷನಲ್ ಹೆರಾಲ್ಡ್ ಕತೆಗೆ ಹಣ ವರ್ಗಾವಣೆ ಹಗರಣದ ಬಣ್ಣ ಹಚ್ಚುವಂತ ಒಂದು ಹೊಸ ರಾಜಕೀಯ ಕೂಡ ಶುರುವಾಯಿತು. 2022 ಹೊತ್ತಿಗೆ ಈ ಪ್ರಕರಣ ಹೆಚ್ಚು ಗಂಭೀರ ತಿರುವನ್ನ ಪಡೆದುಕೊಳ್ತು. ಇಡಿ, ಸಿಬಿಐ ಮತ್ತೆ ಆದಾಯ ತೆರಿಗೆಯಂತಹ ಸರ್ಕಾರಿ ಸಂಸ್ಥೆಗಳನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ದಂಥ ಅವಧಿ ಅದು. ವಿರೋಧ ಪಕ್ಷಗಳನ್ನ ನಿರ್ಮೂಲನೆ ಮಾಡೋದಿಕ್ಕೆ ಮತ್ತೆ ಪ್ರಜಾಪ್ರಭುತ್ವವನ್ನ ನಾಶ ಮಾಡೋದಿಕ್ಕೆ ಪ್ರಯತ್ನಗಳು ನಡೀತಾ ಇದ್ವು. ಹಣ ಅಕ್ರಮ ವರ್ಗಾವಣೆ ತನಿಖೆ ಪ್ರಾರಂಭ ಆದ ತಕ್ಷಣನೇ ಇಡಿ ನೇರವಾಗಿ ಗಾಂಧಿ ಕುಟುಂಬವನ್ನ ಟಾರ್ಗೆಟ್ ಮಾಡ್ತು. ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿಯನ್ನ ವಿಚಾರಣೆ ಕರೆಸಲಾಯಿತು. ಹಲವು ದಿನಗಳವರೆಗೆ ಈ ವಿಚಾರಣೆ ನಡೀತು. ಕೇವಲ ತನಿಖೆ ನೆಪದಲ್ಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಗಂಟೆಗಟ್ಟಲೆ ಇಡಿ ಕಚೇರಿಯಲ್ಲಿ ಕೂರಿಸಲಾಯಿತು. ದೆಹಲಿಯ ರಸ್ತೆಗಳಲ್ಲಿ ಬೃಹತ್ ಪೊಲೀಸ್ ಪಡೆಯನ್ನ ನಿಯೋಜಿಸಿ ದೇಶದ ಅತ್ಯುನ್ನತ ನಾಯಕರನ್ನ ಯಾವುದೋ ಒಂದು ಭಯಂಕರ ಅಪರಾಧಿಗಳಾಗಿ ಬಿಂಬಿಸುವಂತಹ ದುರುದ್ದೇಶಪೂರಿತ ಪ್ರಹಸನ ನಡೀತು. ಇದು ತನಿಖೆ ಆಗಿರದೇನೆ ಮಾನಸಿಕವಾಗಿ ಅವರನ್ನ ಕುಗ್ಗಿಸುವಂತ ರಾಜಕೀಯ ತಂತ್ರ ಆಗಿತ್ತು. 2023 ಇಡಿ ಸುಮಾರು 751 ಕೋಟಿ ಮೌಲ್ಯದ ನ್ಯಾಷನಲ್ ಹೆರಾಲ್ಡ್ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ತು. ಅವು ದೆಹಲಿ, ಮುಂಬೈ ಮತ್ತೆ ಲಕ್ನೋದಂತಹ ನಗರಗಳಲ್ಲಿ ಹರಡಿರುವಂತಹ ಕಚೇರಿಗಳು ಮತ್ತೆ ಭೂಮಿಯಾಗಿದ್ವು. ಪ್ರಕರಣ ಸಂಪೂರ್ಣವಾಗಿ ರಾಜಕೀಯ ಬಣ್ಣವನ್ನ ಪಡೆದುಕೊಂಡಿತ್ತು. ಕಡೆಗೆ ಏಪ್ರಿಲ್ನಲ್ಲಿ ಇಡಿ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತು. ಆದ್ರೆ ಆರೋಪ ಪಟ್ಟಿ ನ್ಯಾಯಾಲಯದಲ್ಲಿ ನಿಲ್ಲಲಿಲ್ಲ. ನ್ಯಾಯಾಲಯ ಪ್ರಶ್ನೆಗಳನ್ನ ಎತ್ತಿದ್ದಲ್ಲದೆ ಇಡೀ ತನಿಖೆಯ ಅಡಿಪಾಯವನ್ನೇ ಪ್ರಶ್ನೆ ಮಾಡಿತು. ಡಿಸೆಂಬರ್ 16ರಂದು ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯದ ವಿಶೇಷ ನ್ಯಾಯಾಧೀಶರು ಇಡಿ ದೂರನ್ನ ವಜಾಗೊಳಿಸಿದ್ರು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನ ನಡೆಸ್ತಾ ಇರುವಂತಹ ವಿಧಾನನೇ ಸರಿ ಇಲ್ಲ ಅಂತ ಕೋರ್ಟ್ ಹೇಳ್ತು. ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಮೂಲ ಆಧಾರದ ಅಂದ್ರೆ ಪ್ರೆಡಿಕೇಟ್ ಅಫೆನ್ಸ್ ಎಫ್ಐಆರ್ ಇಲ್ಲದೆ ಇರೋದೇ ಇದಕ್ಕೆ ಕಾರಣ ಆಯ್ತು. ಅದರೊಂದಿಗೆ ಗಾಂಧಿ ಕುಟುಂಬಕ್ಕೆ ಬಿಗ್ ರಿಲೀಫ್ ಸಿಕ್ಕಾಗಾಯ್ತು. PML ಅಂತ ಕಠಿಣ ಕಾನೂನನ್ನ ನಿಜವಾಗಿಯೂ ಅಪರಾಧಗಳನ್ನ ತಡೆಗಟ್ಟೋದಕ್ಕೆ ಬಳಸಲಾಗ್ತಾ ಇದೆಯಾ ಅಥವಾ ವಿರೋಧ ಪಕ್ಷಗಳ ವಿರುದ್ಧ ಅದನ್ನ ಅಸ್ತ್ರವಾಗಿ ಬಳಸಲಾಗ್ತಾ ಇದೆಯಾ ಅನ್ನೋಂಥ ಒಂದು ಪ್ರಶ್ನೆ ಮತ್ತೊಮ್ಮೆ ಉದ್ಭವಿಸಿತು. ಆರೋಪಗಳನ್ನು ಮಾಡುವ, ಅದಾದ ನಂತರ ವಿರೋಧ ಪಕ್ಷಗಳ ಚಾರಿತ್ರ್ಯ ಹರಣ ಮಾಡುವ, ಚುನಾವಣೆಗಳನ್ನ ಗೆಲ್ಲುವ, ಮತ್ತೆ ಅದಾದ ನಂತರ ನ್ಯಾಯಾಲಯಗಳು ಆ ಆರೋಪಗಳನ್ನ ಆಧಾರ ರಹಿತ ಅಂತ ಸಾಬೀತುಪಡಿಸುವಂತ ಮಾದರಿಯೊಂದು ಕಾಣಿಸ್ತು. ಯಂಗ್ ಇಂಡಿಯನ್ ಮೂಲಕ ಎಜೆಎಲ್ ನಿಯಂತ್ರಣ ತೆಗೆದುಕೊಂಡಿದ್ರಲ್ಲಿ ಗುಮಾನಿ ಪಡುವಂಥದ್ದು ಏನೂ ಇಲ್ಲ ಅಂತ ಕಾಂಗ್ರೆಸ್ ಆರಂಭದಿಂದನೂ ಹೇಳ್ತಾ ಬಂದಿದೆ. ಎಜೆಎಲ್ ತನ್ನ ಸಾಲಗಳನ್ನ ಮರುಪಾವತಿಸೋದಿಕ್ ಸಾಧ್ಯ ಆಗ್ಲಿಲ್ಲ, ಮತ್ತೆ ಕಾಂಗ್ರೆಸ್ ಈ ಪ್ರಕರಣದಲ್ಲಿ ಒಂದು ಪಕ್ಷ ಆಗಿದೆ. ಇಲ್ಲಿ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಯಾವುದೇ ಹಣ ಅಥವಾ ಆಸ್ತಿ ನಷ್ಟ ಆಗಿದೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳೇ ಇಲ್ಲ. ಎಜೆಎಲ್ ತನ್ನ ಆಸ್ತಿಗಳಿಂದ ಬರುವಂತಹ ಆದಾಯವನ್ನ ಬಳಸಿಕೊಂಡು ಪತ್ರಿಕೆಗಳನ್ನ ಪ್ರಕಟಿಸೋದನ್ನ ಮತ್ತೆ ತನ್ನ ಉದ್ಯೋಗಿಗಳಿಗೆ ಪಾವತಿಸೋದನ್ನ ಮುಂದುವರೆಸಿದೆ. ಈ ಆಸ್ತಿಗಳು ಎಜೆಎಲ್ಗೆನೆ ಸೇರಿವೆ. ಅವುಗಳನ್ನ ಯಂಗ್ ಇಂಡಿಯನ್ಗೆ ಅಥವಾ ನೇರವಾಗಿ ಅಥವಾ ಪರೋಕ್ಷವಾಗಿ ಗಾಂಧಿ ಕುಟುಂಬಕ್ಕೆ ವರ್ಗಾಯಿಸಲಾಗಿಲ್ಲ. ಆದ್ರೆ ಈ ಪ್ರಕರಣ ಇನ್ನೂ ಕೂಡ ಕೊನೆಗೊಂಡಿಲ್ಲ. ನ್ಯಾಯಾಲಯ ಇಡಿ ಚಾರ್ಜ್ ಶೀಟ್ ಅನ್ನ ತಿರಸ್ಕರಿಸಿರಬಹುದು, ಆದ್ರೆ ಪ್ರಕರಣ ಇನ್ನೂ ಕ್ಲೋಸ್ ಆಗಿಲ್ಲ. ನ್ಯಾಯಾಧೀಶರು ಮುಂದಿನ ವಿಚಾರಣೆಯಲ್ಲಿ ಇಡಿಗೆ ತನ್ನ ವಾದಗಳನ್ನ ಮಂಡಿಸೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಪ್ರಕರಣ ಮತ್ತೊಂದು ತಿರುವಿನತ್ತ ಸಾಗ್ತಾ ಇದೆ. ಈಗ ಇದೇ ಅಕ್ಟೋಬರ್ನಲ್ಲಿ ದೆಹಲಿ ಪೊಲೀಸರ ಆರ್ಥಿಕ ಅಪರಾಧ ವಿಭಾಗ ಹೊಸ ಎಫ್ಐಆರ್ ಅನ್ನ ದಾಖಲಿಸಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನ ಜೀವಂತವಾಗಿಡೋದಿಕ್ಕೆ ಇಡಿ ಈ ಒಂದು ಎಫ್ಐಆರ್ ಅನ್ನ ಹತೋಟಿಯಾಗಿ ಬಳಸಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಂದು ವೇಳೆ ಹಾಗಾದಲ್ಲಿ ಸಂಪೂರ್ಣ ತನಿಖೆಯನ್ನ ಮತ್ತೆ ಹೊಸದಾಗಿ ಪ್ರಾರಂಭಿಸಬೇಕಾಗತ್ತೆ ಅಂತ
ಇಡಿ ಮೂಲಗಳೇ ಹೇಳಿರೋದ್ರ ಬಗ್ಗೆ ವರದಿಗಳಿವೆ. ಇಡಿ ನಡೆಸಿದಂತ ಈ ಹಣ ವರ್ಗಾವಣೆ ಪ್ರಕರಣ ಇಲ್ಲಿಯವರೆಗೆ ಯಾವುದೇ FIR ಅನ್ನ ಆಧರಿಸಿಲ್ಲ. ಅದು ನೇರವಾಗಿ ಹಣ ವರ್ಗಾವಣೆ ತನಿಖೆಯನ್ನ ಪ್ರಾರಂಭ ಮಾಡಿತ್ತು ಮತ್ತೆ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿತ್ತು. FIR ಇಲ್ಲದೇನೆ ಖಾಸಗಿ ದೂರಿನ ಆಧಾರದಲ್ಲಿ ಸಲ್ಲಿಸಲಾಗಿದೆ ಅನ್ನೋ ಒಂದು ಕಾರಣ ನೀಡಿನೇ ದೆಹಲಿ ಕೋರ್ಟ್ ಇಡಿ ಚಾರ್ಜ್ ಶೀಟ್ ಅನ್ನ ತಿರಸ್ಕರಿಸಿತು. ಈಗ ಆ ಆದೇಶವನ್ನ ಪ್ರಶ್ನೆ ಮಾಡಿ ಇಡಿ ದೆಹಲಿ ಕೋರ್ಟ್ ಮೆಟ್ಟಿಲೇರಿದ್ದು, ಕೋರ್ಟ್ ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತಿತರರಿಗೆ ನೋಟಿಸ್ ಅನ್ನು ನೀಡಿದೆ. ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಸೂಚಿಸಲಾಗಿದ್ದು ಮುಂದಿನ ವಿಚಾರಣೆಯನ್ನ 2026 ಮಾರ್ಚ್ 12ಕ್ಕೆ ನಿಗದಿಪಡಿಸಲಾಗಿದೆ. ಈ ಪ್ರಕರಣ ಕೇವಲ ಪತ್ರಿಕೆಗಿಂತನೂ ಹೆಚ್ಚಾಗಿ ರಾಜಕೀಯ ಮತ್ತೆ ಅಧಿಕಾರ ಸಂಘರ್ಷದ ಕಥೆಯಾಗಿದೆ. ಆದ್ರೆ ಇದು ನಿಜವಾಗಿಯೂ ಕಾನೂನಿನ ಪ್ರಶ್ನೆನ ಅಥವಾ ವಿರೋಧ ಪಕ್ಷದ ವಿರುದ್ಧ ಏನೇ ಬೆಲೆ ತೆತ್ತಾದ್ರೂ ಪರವಾಗಿಲ್ಲ, ಈ ಪ್ರಕರಣವನ್ನ ಜೀವಂತವಾಗಿರಿಸಬೇಕು ಅನ್ನುವಂಥ ಒಂದು ಜಿದ್ದು ಇದ್ರ ಹಿಂದಿದೆಯಾ ಅನ್ನೋದು ಈ ಪ್ರಶ್ನೆಯಾಗಿದೆ. ನ್ಯಾಯಾಲಯದ ಈ ಆದೇಶವು ಕೇವಲ ಗಾಂಧಿ ಕುಟುಂಬಕ್ಕೆ ಸಿಕ್ಕಂತಹ ಜಯ ಅಲ್ಲ, ಬದಲಾಗಿ ರಾಜಕೀಯ ದ್ವೇಷಕ್ಕಾಗಿ ತನಿಖಾ ಸಂಸ್ಥೆಗಳನ್ನ ಅಸ್ತ್ರವಾಗಿ ಬಳಸಿಕೊಳ್ಳುವಂತಹ ಪ್ರವೃತ್ತಿಗೆ ಬಿದ್ದಿರುವಂತಹ ದೊಡ್ಡ ಪೆಟ್ಟಾಗಿದೆ ಇದು. ವೀಕ್ಷಕರ ಕುರಿತು ನೀವೇನ್ ಹೇಳ್ತೀರಾ? ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.